ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ನಾನು ರಾತ್ರಿನೇ ರೆಡಿ ಮಾಡ್ತಾಯಿದ್ದೀನಿ. ಒಡಚಲಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಕೆಂಪಕ್ಕಿ 2 ಕಪ್ ಆಗೋಷ್ಟು ನೆನೆಸಿ, ಅದಕ್ಕೊಂದು 2 ಹಿಡಿ ಕೆಂಪಕ್ಕಿ ಅನ್ನನೇ ಸಹ ಹಾಕಿ ನೆನೆಸಿ ರಾತ್ರಿನೇ ಇಡ್ತಾಯಿದ್ದೀನಿ. ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಬರೀ ರುಬ್ಕೊಂಡು ಮಾಡೋವಂಥದ್ದಷ್ಟೇ. ನೈಟ್ ಡಿನ್ನರ್ಗೆ ಸ್ವಲ್ಪ ಸೈಡ್ ಡಿಶ್ಗೆ ಪಾಸ್ತಾ ಮಾಡೋಣ, ಕ್ರಿಸ್ಪಿ ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಡಿಸಾನೋ ಅವ್ರದ್ದು ಪಾಸ್ತಾನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ನಾನು ಯಾಕೆ ಡಿಸಾನೋ ಅವ್ರದ್ದೇ ಪಾಸ್ತಾ ಯೂಸ್ ಮಾಡ್ತೀನಿ ಅಂತ ಅಂದರೆ, ಇದು 100% ನೋ ಮೈದಾ ಇರುತ್ತೆ. ಹಾಗೆಯೇ ದುರುಮ್ ವೀಟ್ ಮತ್ತು ಸೆಮೋಲಿನಾ ಅಂದರೆ ರವೆಯಿಂದ ಯೂಸ್ ಮಾಡಿರ್ತಾರೆ. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಪಾಸ್ತಾನ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಬಸ್ಕೊಂಡಿರೋ ಪಾಸ್ತಾನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಡಿಸಾನೋ ಅವ್ರದ್ದೇನೆ ಆಲಿವ್ ಆಯಿಲ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ. ಇದು ಇಂಡಿಯನ್ ಕುಕ್ಕಿಂಗಿಗೆ ಬೆಸ್ಟ್ ಇರುತ್ತೆ. ಯಾವುದೇ ರೀತಿ ಸ್ಮೆಲ್ ಇರಲ್ಲ ಬೇರೆ ಥರ. ಸೊ ನೀವು ಡೀಪ್ ಫ್ರೈ ಮಾಡೋದಕ್ಕೂ ಸಹ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಹೆಚ್ಚಾಗಿರುತ್ತಲ್ವ, ಸೊ ಹಾಗಾಗಿ ಆಲಿವ್ ಆಯಿಲ್ ಬೆಸ್ಟ್ ಇರುತ್ತೆ ಪಾಸ್ತಾಗೆ. ಇದಕ್ಕೆ ಬೆಂದಿರೋಂಥ ಪಾಸ್ತಾಗೆ ಸ್ವಲ್ಪ ಆಲಿವ್ ಆಯಿಲು ಮತ್ತು ಉಪ್ಪು ಮತ್ತು ಖಾರದ ಪುಡಿ ಇಷ್ಟೇ ಸಾಕು. ಜಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಏರ್ ಫ್ರೈಯರಲ್ಲಿ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 13 to 15 ಮಿನಿಟ್ಸ್ ನೀವು ನೀಟಾಗಿ ಅದನ್ನು ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ಸಂಡಿಗೆ ಥರ ಆಗುತ್ತೆ ಗೊತ್ತಾ. ಊಟಕ್ಕೆ ನೈಟ್ ಡಿನ್ನರ್ಗೆ ಜೊತೆಗೆ ಸೈಡ್ ಡಿಶ್ ಆಗಿ ಇದನ್ನು ಮಾಡಿದ್ದೆ, ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಮಾಡೋದಲ್ವಾ, ಸೊ ಇದೆಲ್ಲ ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಡೀಪ್ ಫ್ರೈ ಮಾಡೋದಕ್ಕಿಂತನೂ ಸ್ವಲ್ಪ ಹೆಲ್ದಿ ಅಂತ ಅನ್ಬೋದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನನ್ನ ಬೆಳಗ್ಗೆ 5:30ಗೆ ಸ್ಟಾರ್ಟ್ ಆಗುತ್ತೆ. 5:30ಗೆ ಎದ್ದು ಎಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲೇ ಕೆಳಗಡೆ ಒಂದು 10 ಮಿನಿಟ್ಸ್ ಟೈಮ್ ಬೇಕು ನನಗೆ. ಸೊ 5:40, 5:45ಗೆ ನಾನು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏಕೆಂದರೆ ನಾನಿವಾಗ 7:15, 7:30ಗೆಲ್ಲನೂ ತಿಂಡಿ ರೆಡಿ ಇರಬೇಕು. ನಮ್ಮ ಮನೆಯಲ್ಲಿ ಲಂಚ್ ಬಾಕ್ಸ್ಗೆ ಎಲ್ಲನೂ ಪ್ಯಾಕ್ ಮಾಡಿ ಇಡಬೇಕಲ್ವ. ಹಾಗಾಗಿ ಸೊ ಹಿಂದಿನ ದಿನ ರಾತ್ರಿನೇ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ, ಸ್ವಲ್ಪ ಅನ್ನನೂ ಸಹ ಹಾಕಿಬಿಟ್ಟು ಇದನ್ನು ಇವಾಗ ರುಬ್ಕೋತಾ ಇದ್ದೀನಿ. ಇದನ್ನೇನು ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಹಿಂದಿನ ದಿನ ರಾತ್ರಿನೇ ನೆನೆಸಿಡಬೇಕು ಅಂತಲೂ ಸಹ ಇಲ್ಲ. 1 ಗಂಟೆ ನೆನೆಸಿದ್ರೆ ಸಾಕು, ದಿಢೀರಾಗೇ ಮಾಡ್ಕೋಬೋದು. ಆದರೆ ಬೆಳಗ್ಗೆ ಎದ್ದು ನೆನೆಸಿ ಮಾಡೋ ಅಷ್ಟರಲ್ಲೇ 7 ಗಂಟೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಹಿಂದಿನ ದಿನ ರಾತ್ರಿನೇ ನಾನು ನೆನೆಸಿಟ್ಕೊಬಿಡ್ತೀನಿ. ಇಷ್ಟು ಅಕ್ಕಿಗೆ ಇಷ್ಟೇ ಅನ್ನ ಹಾಕಬೇಕು ಅಂತೇನಿಲ್ಲ ಅಳತೆ. ನಾನಿಲ್ಲಿ 2 ಕಪ್ ಅಕ್ಕಿಗೆ 2 ಹಿಡಿ ಆಗೋಷ್ಟು ಅನ್ನ ಹಾಕಿದ್ದೀನಿ. ಅನ್ನ ಯೂಸ್ ಮಾಡಲ್ಲ ಅಂತ ಅಂದವರು ಅವಲಕ್ಕಿನ ಸಹ ಹಾಕೋಬೋದು, ಆದರೆ ಒಡಚಲಿಗೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅನ್ನ ಹಾಕ್ತಾರೆ. ಇದನ್ನು ನುಣ್ಣದಾಗಿ ರುಬ್ಬಿ ಈ ಥರ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸಹ ಹಾಕ್ಕೋಬೇಕು. ಅಂದರೆ ತುಂಬ ನೀರು ದೋಸೆ ಹದನೂ ಬೇಡ, ತುಂಬ ದೋಸೆ ಹದನೂ ಬೇಡ. ಸೊ ಆ ರೀತಿ ಮೀಡಿಯಮ್ ಹದದಲ್ಲಿರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಸಾಕು. ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನೊಂದು 20-25 ಮಿನಿಟ್ಸ್ ಬಿಡ್ತೀನಿ. ಆಮೇಲೆ ಅದನ್ನು ದೋಸೆ ಥರ ಹಾಕ್ತೀನಿ. ಇಲ್ಲ ದಿಢೀರಾಗಿಯೂ ಸಹ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ಹದದಲ್ಲೇ ಇರಬೇಕು. ದೋಸೆ ಹಿಟ್ಟುಗಿಂತ ಸ್ವಲ್ಪ ತೆಳುವಾಗೇ ಇರಲಿ, ಯಾಕೆಂದರೆ ಬರೀ ಅಕ್ಕಿ ಅಲ್ವಾ, ಉದ್ದಿನ ಬೇಳೆ ಏನೂ ಇರೋದಿಲ್ಲ ಇದರಲ್ಲಿ ದಪ್ಪ ದಪ್ಪ ಬರೋದಕ್ಕೆ. ಹಾಗಾಗಿ ಸ್ವಲ್ಪ ತೆಳುವಾಗಿದ್ದರೆ ನಮ್ಗೆ ಹರಡಲಿಕ್ಕೆ ಈಸಿ ಆಗುತ್ತೆ ದೋಸೆ ತವ ಮೇಲೆ ಅಂತ. ಸೊ ಈ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಏರ್ ಫ್ರೈಯರ್ಗೆ ಸ್ವಲ್ಪ ಬೆಂಡೆಕಾಯಿನ ಹಾಕಿ ಇಟ್ಟಿದ್ದೆ, ಫ್ರೈ ಆಗಲಿ ಚೆನ್ನಾಗಿ. ಬೆಂಡೆಕಾಯಿ ಗೊಜ್ಜು ಮಾಡೋಣ ಇದಕ್ಕೆ ಕಾಂಬಿನೇಷನ್ ಅಂತ. ಸೊ ನೋಡಿ, ಇದಕ್ಕೂ ಅಷ್ಟೇ ಜಸ್ಟ್ ಎಣ್ಣೆ ಸ್ಪ್ರೇ ಮಾಡಿಬಿಟ್ಟು ನಾನು ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಸ್ವಲ್ಪ ಆಯಿಲಲ್ಲಿ. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಕರಿಬೇವು ಇರಲಿಲ್ಲ, ಹಾಗಾಗಿ ಹಾಕಿಲ್ಲ ನಾನು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬಣ್ಣ ಬದಲಾಗೋ ರೀತಿಯಲ್ಲಿ. ಈ ರೀತಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಹಾಗೆಯೇ 2 ಟೊಮ್ಯಾಟೊ ಸೇರಿಸಿದ್ದೀನಿ. ನಾನು ರುಬ್ಬೋದಕ್ಕೇ ಹುಣಸೆ ಹಣ್ಣನ್ನು ಹಾಕೋತೀನಿ. ನೀವು ಹುಣಸೆ ರಸ ಇತ್ತು ಅಂತ ಅಂದರೆ ಇವಾಗ ಈರುಳ್ಳಿ ಟೊಮೆಟೊ ಬೇಯಬೇಕಾದ್ರೆ ಹುಣಸೆ ರಸ ಹಾಕಿದ್ರೆ ಆ ರಸನೂ ಸಹ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಗ್ಗರಣೆಯಲ್ಲಿ. ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರುಬ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಸಣ್ಣ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ 3 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು, 3 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಅದೇ ಸಾಂಬಾರು ಪೌಡರ್ ಆಗುತ್ತೆ. ನೀವು ಸಾಂಬಾರು ಪೌಡರ್ ನೀವು ಮಿಕ್ಸ್ ಮಾಡಿರೋದೇ ಇತ್ತು ಅಂತ ಅಂದರೆ ಅದನ್ನು ಸಹ ಹಾಕ್ಕೋಬೋದು. ಪ್ಲೇನ್ ಧನಿಯಾ ಪೌಡರ್ ನಮ್ಮ ಮನೆಯಲ್ಲೇ ಮಾಡೋವಂಥದ್ದು ಪ್ರಾಡಕ್ಟ್ಸ್ ಅವೈಲೇಬಲ್
ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಆರ್ಡರ್ಸ್ ಬರುತ್ತೆ. ಧನಿಯಾ ಪೌಡರ್ ವಾರದಲ್ಲಿ 7 kg ಮಾಡಿಸ್ತಾ ಇದ್ದೀನಿ ನಾನು. ಈ ಧನಿಯಾ ಪೌಡರು ಈ ರೀತಿ ಗೊಜ್ಜುಗಳಿಗೆ, ಪಲಾವ್ಗೆ, ಪಲ್ಯಗಳಿಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕಿ ನೀರು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಇವಾಗ ಈರುಳ್ಳಿ, ಟೊಮೆಟೊ ಬೆಂದಿರೋದಕ್ಕೆ ಉಪ್ಪು ಹಾಕ್ಬಿಟ್ಟು ಈ ರುಬ್ಕೊಂಡಿರೋವಂಥ ಮಸಾಲೆ ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೆ ಬಿಡಬೇಕು. ಒಂದು ಕುದಿ ಬರ್ತಿದ್ದ ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿ, ಲೋಳೆ ಎಲ್ಲ ಹೋಗಿರುತ್ತಲ್ವ, ಸೊ ಅದನ್ನು ಬೆಂಡೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ, ನೀರು ಬೇಕು ನಿಮಗೆ ಎಕ್ಸ್ಟ್ರಾ ಗೊಜ್ಜು ಗಟ್ಟಿ ಆಗ್ತಾ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಗೊಜ್ಜಾಗಿರೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಗಟ್ಟಿನೇ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ತುಂಬ ಏನು ಜಾಸ್ತಿ ಹೊತ್ತು ಕುದಿಸೋವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಖಾರನೂ ಸಹ ಆಲ್ರೆಡಿ ಬಂದಿದೆ, ಬೆಂಡೆಕಾಯಿನೂ ಸಹ ಆಲ್ರೆಡಿ ನಾವು ಫ್ರೈ ಮಾಡಿಕೊಂಡೆ ಹಾಕಿರ್ತೀವಲ್ವ. ಸೊ ಈ ರೀತಿ ಒಂದು ಕುದಿ ಬರ್ತಿದ್ದಾಗೇ ಲಿಡ್ನ ಕ್ಲೋಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು. ಸೊ ಈ ಕಡೆ ಗೊಜ್ಜು ರೆಡಿ ಆಯಿತು. ಹಾಗೆಯೇ ಸೈಡ್ ಬೈ ಸೈಡ್ ಒತ್ತಲಿಗೆ ಅಂದರೆ ಒಡಚಲಿಗೆ ಏನೇನು ಅಂತ ಅಂತೀನಲ್ಲ, ಅದನ್ನು ಸಹ ಬಿಸಿ ಬಿಸಿ ಹಾಕಿ ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ರೆ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು. ಹಾಗೆಯೇ ಹಿತೇಶ್ ಸ್ನಾನ ಮಾಡ್ಕೊಂಡು ಬರ್ತಿದ್ದ ಹಾಗೆಯೇ ಅವನಿಗೂ ಸಹ ಬಿಸಿ ಬಿಸಿ ಕೊಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಸೈಡಲ್ಲಿ ನಾನು ಒಡಚಲಿಗೆನೂ ಸಹ ಹಾಕ್ತಾಯಿದ್ದೀನಿ. ದೋಸೆ ತವ ಮೇಲೇ ಹಾಕೋದು. ಕಾಸ್ಟ್ ಐರನ್ ತವ ನಾನು ಇದಕ್ಕೆ ಯೂಸ್ ಮಾಡಿಲ್ಲ, ಏಕೆಂದರೆ ಸ್ವಲ್ಪ ಅದು ಕಚ್ಕೊಳ್ಳುತ್ತೆ ಅಂತ ಭಯ ನನಗೆ. ನಮ್ಮ ಅತ್ತೆ ಎಲ್ಲ ಇದನ್ನು ರೊಟ್ಟಿ ಮಾಡ್ತಾರಲ್ಲ ಆ ಪ್ಯಾನಲ್ಲಿ ಮಾಡ್ತಾರೆ, ಅದಂತೂ ತುಂಬ ಅಂಟ್ಕೊಳ್ಳುತ್ತೆಪ್ಪ. ಹಾಗಾಗಿ ನಾನು ಇದಕ್ಕೆ ಈ ರೀತಿ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತೀನಿ. ಇದು ಒಂದೇ ಪ್ಯಾನ್ ಇರೋದು ನನ್ನ ಹತ್ರ, ನಾನ್ ಸ್ಟಿಕ್ ಪ್ಯಾನು. ರವೆ ದೋಸೆಗೆ ಅಥವಾ ಈ ರೀತಿ ಒಡಚಲಿಗೆ ಮಾಡೋದಕ್ಕೆ ನಾನು ಈ ರೀತಿ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತೀನಿ. ಸಿಂಪಲ್ಲು ಒಂದು ಸೌಟ್ ಆಗೋಷ್ಟು ಈ ಒಡಚಲಿಗೆ ಹಿಟ್ಟನ್ನು ಹಾಕ್ಬಿಟ್ಟು ನಾರ್ಮಲಾಗಿ ನಾವು ದೋಸೆ ಯಾವ ರೀತಿ ಸ್ಪ್ರೆಡ್ ಮಾಡ್ತೀವೋ ಅದೇ ರೀತಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಸೈಡಲ್ಲೆಲ್ಲ ಅದೇ ಎದ್ದೇಳ್ತಾ ಬರುತ್ತೆ. ಆವಾಗ ನಾವು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಈ ರೀತಿ ತುಪ್ಪ ಹಾಕಿಟ್ರೆ ಎಣ್ಣೆ ಎಲ್ಲ ಏನು ಹಾಕೋ ಅವಶ್ಯಕತೆ ಬರಲ್ಲ ಅಂತ ಅಂದ್ಬಿಟ್ಟು, ಹಾಗಾಗಿ ಈ ರೀತಿ ತುಪ್ಪ ಹಾಕಿ ಬಿಸಿ ಬಿಸಿ ನಾವು ಹಾಟ್ ಬಾಕ್ಸ್ನಲ್ಲಿ ಇಟ್ಕೊತಾ ಹೋದರೆ ಸಾಫ್ಟಾಗೇ ಇರುತ್ತೆ. ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ರೆಸಿಪಿ ಗೊತ್ತಾ. ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಡಿನ್ನರ್ಗೆ ಏನೂ ಇಲ್ಲ, ಮಧ್ಯಾಹ್ನ ಮಾಡಿರೋದೆಲ್ಲ ಖಾಲಿ ಆಗೋಗಿದೆ ಅಂತ ಅಂದಾಗ ನೀವು ಒಂದು 8 ಗಂಟೆಗೆ ಅಕ್ಕಿ ಮತ್ತು ಅನ್ನನ ನೆನೆಸಿದ್ರೂ 8:15 8:45 ನೀವು ನುಣ್ಣದಾಗಿ ರುಬ್ಬಿಟ್ಟು ಈ ಒಡಚಲಿಗೆ ಹಾಕಿ ಒಂದು ಕಾಯಿ ಚಟ್ನಿ ಮಾಡ್ಕೊಬಿಟ್ರೆ ತುಂಬಾ ಸಿಂಪಲ್ಲಾಗಿ ಒಂದು ಅಡುಗೆ ರೆಡಿನೇ ಆಗೋಗುತ್ತೆ. ಸೊ ಹಾಗೆ ಇವತ್ತು 7:15 ನಮ್ಮ ಮನೆಯಲ್ಲಿ ತಿಂಡಿ ರೆಡಿಯಾಗಿತ್ತು. ಗೊಜ್ಜೂ ಸಹ ರೆಡಿಯಾಗಿತ್ತು. ಹಾಗೆಯೇ ಹಿತೇಶ್ಗೆ ಸ್ನ್ಯಾಕ್ ಬಾಕ್ಸ್ಗೆ ಪನ್ನೀರ್ ಫ್ರೈ ಮಾಡಿದ್ದೆ, ಅದನ್ನು ಸಹ ರೆಡಿಯಾಗಿತ್ತು. ಯೂಶ್ವಲಿ ಹಣ್ಣನ್ನು ಹಾಕಿ ಕಳಿಸ್ತೀನಿ, ಆದರೆ ಒಂದೊಂದು ದಿನ ಹಣ್ಣು ಬೇಡ ನನಗೆ, ಪನ್ನೀರ್ ಫ್ರೈ ಹಾಕು, ಇಲ್ಲ ಸೌತೆಕಾಯಿ ಹಾಕು, ಕ್ಯಾರೆಟ್ ಹಾಕು ಅಂತನ. ಹಾಗಾಗಿ ಏನು ಪನ್ನೀರಂತೂ ಮನೆಯಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಒಂದು 2 ಡ್ರಾಪ್ ಆಗೋಷ್ಟು ಎಣ್ಣೆನ ಸ್ಪ್ರೇ ಮಾಡಿ ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕೋದು. ತುಂಬ ಪ್ರೋಟೀನ್ ರಿಚ್ ಫುಡ್ ಅಲ್ವಾ. ಸೊ ಹಾಗಾಗಿ ನಾನು ದಿನ ಸ್ವಲ್ಪ ತಿಂತೀನಿ, ಹಿತೇಶ್ಗೆ ಎಗ್ಗು ಅದನ್ನೆಲ್ಲ ಕೊಡ್ತೀನಿ ನಾನು. ಸೊ ಹೀಗಿತ್ತು ಇವತ್ತು ನಮ್ಮನೆ ಕುಕ್ಕಿಂಗ್ ವ್ಲಾಗ್, ರಾತ್ರಿಯಿಂದ ಬೆಳಗಿನ ಬ್ರೇಕ್ಫಾಸ್ಟ್ವರೆಗೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.